ಅವನೊಂದು ಕಾಮಿಡಿ ಪೀಸಿ. ಅವ್ನು ಹೆಂಗೆ ಗೊತ್ತಾ, ಅವನು ಯಾರು ಕರೀತಲ್ಲ, ಯಾರೋ ಒಂದು ಸಣ್ಣದ ಕರೆನೋ ಫೋಟೋ ಹಾಕಿ ಇದು ಮಾಡಿ ಅಂತ ಕರೀತಾ ಇರ್ತಾನೆ. ಅವ್ನು ಹೆಂಗೆ ಗೊತ್ತಾ, ಅವ್ನು ನಾಟಕ ನೋಡಿ ಹಿಂಗೆ. ಹಲೋ, ಬಟ್ಟೆ ಅಂಗಡಿಯವ್ರಾ? ಸರ್ ನೀವು ₹1 ಕೊಡಬೇಡಿ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ. ಕರೆದಿದ್ದೋದೇ ಹೆಚ್ಚಿನ ನೀವು ₹1 ಕೊಡಬೇಡಿ. 2.5 ಲಕ್ಷ ಅಂದ್ಬಿಟ್ಟು ನೀವು ನನಗೆ ಹೇಳಿ. ಇವರೆಲ್ಲ ಯೂಟ್ಯೂಬ್ಗಳವರೆಲ್ಲ ಬಂದಿರ್ತಾರೆ ಸರ್, ಅಲ್ಲೇ ರೀಲ್ಸ್ ಮಾಡೋರಲ್ಲ. ನಾನು ಅಲ್ಲಿ ಏನು ಹೇಳ್ತೀನಿ ಗೊತ್ತಾ, 2.5 ಲಕ್ಷ ಕೊಟ್ಟರು, 3 ಲಕ್ಷ ಕೊಟ್ಟರು ಅಂತ ನಾನು ಹೇಳ್ತೀನಿ. ನೀವು ನೀ ಸಾಕು, ಬೇಕಾ ನಾನೇ ನಿಮ್ಗೆ ಒಂದು ₹50,000 ಕೊಟ್ಬಿಡ್ತೀನಿ ಸರ್. ದೇವರಣೆಗೂ ಸರ್, ನಾನು ಹೇಳೋ ಮತ್ತು ಕೇಳ್ರಿ, ನಾನೇ ₹50,000 ಕೊಟ್ಬಿಡ್ತೀನಿ. ನಂದು ಇದು ಕ್ರಾಸ್ ಬಿಡ್ ನಾಯಿ ಒಂದು ಎತ್ಕೊಂಬರ್ತೀನಿ. ಸುಮ್ಮನೆ ಅಲ್ಲಿ ಶಾಪ್ ಕೊಡ್ತಾಯಿರ್ತೀನಿ, ನೀವು ಸುಮ್ಮನೆ ಹುಮ್ಮಸ್ ಕೊಡಿ ಸಾಕು. ₹50,000 ನಾನೇ ಕೊಡ್ತೀನಿ, ಆಯಿತಾ? ಮರ್ಯಾದೆ ಮಾತ್ರ ತೆಗಿಬೇಡಿ, ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇರ್ರಿ ಅಲ್ಲಿ. ಇದು ಈ ಕೆಲಸ ಮಾಡೋದು ಇವನು. ನಾಚಿಕೆ ಆಗ್ಬೇಕು ಅವ್ನಿಗೆ. 2.5 ಲಕ್ಷ ಅಂತೆ, 50,000 ಲಕ್ಷ ಈರಾಗಲೇ ಬಂದು ಹೋಯ್ತವ್ರೆ. ಇವನು ನನ್ನ ಮಗನ ದುಡ್ಡಿಗೂ ಬೆಲೆ ಇಲ್ಲ, ಮಾನ ಮರ್ಯಾದೆ ತೆಕ್ಕೊಂಡು ಪ್ರಚಾರ ತಗೊಂತಾನೆ. ಇನ್ನೇನು ಹೇಳಂತವ್ರಿ. ಅಯ್ಯೋ, ಅದೇನು ಬೈಕು ಅಂತಾನ ನನ್ನ. ಅವನ್ನೆಲ್ಲ ಒಂದು ಆಚೆಗೆ ತೆಗಿತಾ ಇದ್ದೀನಿ, ಅವ್ನು ಬಾಳ್ತಾ ಇರೋದು. ಅದು ಹೆಂಗೆ ತಿಳ್ಕೊತಾನ, ಸ್ಪೋರ್ಟಿವ್ ತೊಗೊತಾನೆ ಏನಕ್ಕಂತ ದೇವ್ರಿಗೆ ಗೊತ್ತು. ಅವ್ನು ನೋಡಿದೆ ಸರ್, ಅದೇ ಹೇಳಿದ್ನಲ್ಲ ನಾನು. ಇದು ಮಾಡಿದೆ, ಬಾತ್ರೂಮ್ಗೂ ಕೈ ಹಾಕ್ತಾನೆ, ಎಲ್ಲಿ ಬೇಕಾದ್ರೂ ಕೈ ಹಾಕ್ತಾನೆ. ಅವ್ನು ಬೆಳಿಬೇಕಂದ್ರೆ ಎಲ್ಲಿ ಬೇಕಾದ್ರೂ ಕೈ ಹಾಕ್ತಾನೆ. ನಾನು ನಮಗೆ ನಾಚಿಕೆ ಆಗುತ್ತೆ ಅವ್ನಿಗೆ. ಇನ್ನೊಬ್ಬರ ಬಗ್ಗೆ ಭಯ ಬದಲು ಫಸ್ಟ್ ಇವನು ಕರೆಕ್ಟಾಗಿ ಅವನ. ಹಾಂ, ಅಲ್ಲ ಇವನು ಅವ್ರದ್ದು ಗಿಲ್ಲಿದು ಅವ್ರದ್ದು ಇವ್ರದ್ದು ಕೊಳೆ ಅದು ಇದಂತ ಇವನು ಕರೆಕ್ಟಾಗಿ ಅವನ. ಹಾಂ, ₹500 ₹1,000 ಶೆಲ್ಟ್ಗಳು ಹಾಕೋದು, ₹80,000 ₹1 ಲಕ್ಷ ಅನ್ನೋದು. ಯಾವುದೋ ಕ್ರಾಸ್ ಸ್ಪೀಡ್ ನಾಯಿ ಎತ್ಕೊಂಬಂದು 100 ಕೋಟಿ 500 ನೀ ಎಷ್ಟು ಕ್ಯಾಕಸ್ ಮಕ್ಕೋಗಿ ಏನೋ ದೇವ್ರಿಗೆ ಗೊತ್ತು ಬಿಡಿ. ಹೇಳಿ ನಮ್ಗೆ ಬೇಜಾರಾಗ್ಬಿಟ್ಟಿದೆ ಅವ್ನಿಗೆ. ನಂಬಕ್ಕೂ ಒಂದು ತೂಕ ಇರಬೇಕು. ಅವ್ನು ಹೇಳಬೇಕಲ್ಲ, ಡಾಕ್ಯುಮೆಂಟ್ ಏನೋ ಕೊಟ್ಟಿದ್ದಾನ. ಈ ಶೆಲ್ಟ್ ನಾನೇ ಹೇಳ್ತೀನಿ ಸರ್, ಇದೆಷ್ಟು ಗೊತ್ತಾ, ₹500 ಶೆಲ್ಟು. ಇವಾಗ ನಾನು ಏನೋ ಈಗ 5,000 ನಂಬ್ತೇನೆ. ಈಗ ನೀನು ನಾನು ನಂಬಕ್ಕೆ ಏನು ಮಾಡೋಕಂದ್ರೆ ₹5,000 ಅಂಗಡಿದು ತೊಗೊಂಡು ಪರ್ಚೇಸ್ ಮಾಡಿದ್ರು ನೋಡಿಸ್ಬೇಕು ನಾನು ಇದನ್ನು. ಅವೆಲ್ಲ ಏನಿಲ್ಲ. ಇವಾಗ ಇಷ್ಟು ದಿನ ಅವನು 100 ಕೋಟಿನ ಅಂತದ ಬಗ್ಸ್ ಗೂಟ ಹಾಕಿದ ರೇಟ್ಗೆ ವರ್ತ್ ಇಂಗ್ಲೀಷ್ನಲ್ಲಿ ಅದೊಂದು ವರ್ತ್ ಸರ್ ಇದು ಅಂತಾನೆ. ಹಾಂ, ಅದೇನು ಅವನು ಮಾತಿಗೆ ಅವ್ನು ಇದಕ್ಕೆ ಇದೇ ಗೊತ್ತಿಲ್ಲ. ಈಗ ನನಗೆ ನಮ್ಮ ಹುಡುಗರು ಬೈತಾರೆ ಸರ್, ನೀನು ಯಾಕೋ ಅವ್ನು ಮಾಡೋಕೆ ಹೋಗ್ತಾಯಿದ್ದ, ಸೆಡೆದು ಮಾಡೋಕೆ ಹೋಗ್ಬೇಡ, ನಿನಗಿರೋ ಮರ್ಯಾದೆಗೆ ಗತ್ತು ಹೋಗ್ಬಿಡ್ತೈತೆ ಅವ್ನು ಎತ್ಕೊಂಡ್ರೆ, ಮಾಡೋಕೆ ಹೋಗ್ಬೇಡ. ಇನ್ನು ಯಾರೋ ಕೆಲವು ಕಮೆಂಟ್ ಆಗಿರೋ ಅವ್ನು ಹೇಳ್ಕೊಂಡು ಬೆಳೀತಾಯಿದ್ದೆ ಅಂತ. ನನ್ನ ಮಕ್ಕಳ ನಾನು ಮಾಡಿರೋ ವೀಡಿಯೋಗಳೆಲ್ಲ ಬ್ಯಾರರ್ ಹಾಕಿರೋದು. ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕೊಳಕ್ಕೆ ಹೋಗಲ್ಲ. ಕೊಲಾಬ್ರೇಟ್ ಏನೋ ಕೊಟ್ಟರೆ ಮತ್ತು ನನಗಿರೋದೇ 10,000 ಜನ. ನನಗೆ ಯಾವ ಪಾಲರ್ಸ್ ಮೇಲೂ ನಂಬಿಕೆ ಇಲ್ಲ. 10 ಲಕ್ಷ ಇಲ್ಲಿ ನಾನೇನೋ ಹೇಳು ಬಿದ್ದರೆ ನಮ್ಮ ಹುಡುಗರು ಬಂದು ಎತ್ಕೊಂಡೋಗೋ ಹಾಸ್ಪಿಟ್ಲಿಗೆ ಹಾಕೋದು. ನನ್ನ ಮಗನು ಬಂದೇ ಒಂದು ₹10,000 ಕೊಟ್ಟು ಹಾಸ್ಪಿಟ್ಲಿಗೆ ಕೊಟ್ಟು ಕರ್ಕೊಂಡೋಗೋನು ಯಾರೂ ಇಲ್ಲ. ಗೆಟ್ ವೆಲ್ ಸೋನ್. ಹಾಂ, ಬೇಗ ಎದ್ದು ಬಾ, ಬೇಗ ನೀವು ಮಳ್ಳಿ ಗೂಡಿಗೆ ಅಂದಂಗೆ ಕೆಲ್ಸಕ್ಕೆ ಬಾ, ಹಂಗಂತಾರೆ ಅಷ್ಟೇ ಕಮೆಂಟು. ಇನ್ನು ಯಾವನೋ ಬಂದು ನನ್ನ ಫಾಲೋವರ್ಸ್ ಬಂದು ಎತ್ಕೊಳತ್ತ. ಮೊನ್ನೆ ಅವನ ಒಂದು 25,000 ಜನ ಫಾಲೋವರ್ಸ್ ಅವನಿಗೆ ಆಕ್ಸಿಡೆಂಟಾಗಿ ಬಿದ್ದೋಗಿದ್ಯಾ. ನನ್ನ ಮಗನ ಫಾಲೋವರ್ಸ್ ಹೋಗಿಲ್ಲ, ಫೋನ್ ಹಾಕ್ಕೊಂಡು ನಾವೇ ಎತ್ಕೊಂಡೋಗಿ ಅವ್ನು ಹಾಸ್ಪಿಟ್ಲಿಗೆ ಹೋಗಿ ಮನೆಗೆ ಕಳ್ಸೋದಪ್ಪ. ಬರಬೇಕಾಯ್ತಲ್ಲ, 25,000 ಜನ ಅವರೇ ಆಕ್ಸಿಡೆಂಟಾಗಿ ಬಿದ್ದಾಗ ಯಾವನೂ ಬಂದಿಲ್ಲ. ಯಾಕೆ? ನನಗಿರೋದು 10,000 ಜನ. ನನಗೆ ಯಾರು ಫಾಲೋವರ್ಸೇ ಆಗಬೇಡ್ರಿ. ಫಾಲೋವರ್ಸ್ ಇಕ್ಕೊಂಡು ನಾನು 5,000 ರಿಬ್ಬನ್ಗೆ ಹೋಯ್ತೀನವ. ನಾವೆಲ್ಲ ಹೋಗಲ್ಲ ರೀ. ನಂಗೆ ಬೇಕನ್ನ ಹೋರಾಟಗಾರನ ನನಗೇನು ಸೆಲಿಬ್ರಿಟಿ ಆಗಬೇಕು ಅನ್ಕೊಂಡಿನ್ನ. ನಾನು ಹೋರಾಟಗಾರನ, ನಾನು ಹೋರಾಟದ ಕೆಲಸ ಮಾಡ್ತೀನಿ. ಅದು ಜನಕ್ಕೆ ತಲುಪಬೇಕು ಅಷ್ಟೇ. ನೀವೇನೋ ನಿಮ್ಗೆ ಬರ್ತೀವ, ನಾನು ಡೆವಿಲಾಗಿ ಮಾತಾಡ್ತೀನಿ, ನಾನು ಹಿಂಗೆ ಮಾತಾಡೋದು ಅನ್ನೋಕ್ಕೆ ನೀವು ಬರ್ತೀವ ತೊಗೊತಾ ಇದ್ದೀವ. ಇಲ್ಲ ಓಲ್ ನಿಮಗೆ ನಾನು ಕಾಸು ಕೊಟ್ಟು ನಾನು ಕರಿತಾ ಇದ್ದೀನ ಹೇಳ್ರಿ. ನಿಮಗೆ ನಾನು ಕಾಸು ಕೊಡ್ತಾಯಿದ್ದೀನ? ಇಲ್ಲ ನೀವೇನೋ ನಾನು ಕಾಸು ಕೊಡ್ತಾಯಿದ್ದೀವ? ಬರ್ತೀವ ತೊಗೊಂಡೋಗ್ತೀವ. ಏನು ಸತೀಶ್ ಅಂತದ ಬಿಲ್ಡಪ್ ಕೊಡೋಕ್ಕೆ ನಾವು ದುಡ್ಡು ಖರ್ಚು ಮಾಡ್ಕೊಂಡು ಬಾತ್ರೂಮ್ ಕೈ ಹಾಕ್ತಾಯಿದ್ದೀವ. ಹಾಕ್ರಿ ಈ ವಿಡಿಯೋ ಹಾಕ್ರಿ ಅಂದ್ಬಿಟ್ಟು ಅವ್ನು ಏನೇನು ಮಾಡ್ತಾನೆ ನಮ್ಗೆ ಗೊತ್ತು. ನಾಚಿಕೆ ಆಗ್ಬೇಕು ಅವ್ನಿಗೆ. ಈ ಮಟ್ಟಕ್ಕೆ ಇಲ್ಬಿಟ್ಟು ಅವ್ನು ಪ್ರಚಾರಕ್ಕೆ ಅಂದರೆ ಇಂಥ ನನ್ನ ಮಕ್ಕಳಿಂದ ನಮ್ಗೆ ಮನ ಮರ್ಯಾದೆ ಹೋಗುತ್ತೆ. ನಮ್ಮ ಹುಡುಗರು ಅದು ಹೇಳ್ತಾರೆ, ಮಾತಾಡೋಣ ನನ್ನ ಮಗನ ಮಾತಾಡೋಕೆ ಹೋಗ್ಬೇಡ, ನಿಮ್ಮ ಮರ್ಯಾದೆ ಡೌನ್ ಆಗತ್ತೈತೆ. 3 ಬಿಟ್ಟು ಇಲ್ಬಿಟ್ಟು ಅವನು ಸತೀಶ್ನು ಅಂತ ಹೇಳ್ತಾರೆ. ಇವಾಗ ನೀನು ಕ್ಯಾಮ್ರಾ ಏನಕ್ಕೆ ಇರ್ತಿದ್ಯಾ, ಅವ್ನು ಹೇಳ್ತಾನೆ ಹಿಡಿತಾ ಇದೆಯಾ. ಈಗ ಜನಕ್ಕೆ ಬೇಕಾಗಿರೋದು ಏನು ಗೊತ್ತಾ, ಇಲ್ಲೇನೋ ಮಾಡ್ತಾಯಿದ್ದೀನಿ ಒಳ್ಳೆ ಕೆಲಸ ಮಾತಂದರೆ ಅದು ನಾನು ನಾರ್ಮಲ್ ಆಗೋಯ್ತು. ಜನಕ್ಕೆ ಬಕ್ರ ಮಾಡಬೇಕು, ಜನಗಳಿಗೆ ನಾಮ ಎಳಿಬೇಕು, ಹೊಸ ಥರವಾಗಿ ನಾಮ ಎಳಿಬೇಕು. ಇವಾಗ ಅವನ ಒಳಗೇನು ಕರ್ಕೊಂಡವ್ರು ಬಿಗ್ ಬಾಸ್ಗೆ? ಬೆಳಗ್ಗೆನ ಸಂಜೆವರೆಗೂ ರೈತನ ಭೂಮಿನಲ್ಲಿ ಕೆಲಸ ಮಾಡ್ತಾನೆ, ಒಳ್ಳೊಳ್ಳೆ ಯುವಕರು. ಅವ್ನು ಕರ್ಕೊಳಲ್ಲ. 500 ಕೋಟಿ ಅಂದ 100 ಕೋಟಿ ಅಂದ ಒಳಗೆ ಕರ್ಕೊಂಡು ಬಿಗ್ ಬಾಸ್ ಅವರು. ಅದೇ ರೈತ, ನಿಜವಾದ ರೈತನ ಯಾರನ್ನೂ ಒಳಗೆ ಚಾನ್ಸ್ ಕೊಟ್ಟಿಲ್ಲ ಅವರು. ಕಳ್ಳನ ಮಕ್ಕಳಿಗೆ, ಸುಳ್ಳರಿಗೆ, ಮೋಸಗಾರರಿಗೆ, ನಾಮ ಹಾಕೋರಿಗೆ, 1 ಹೇಳೋ ಅಂದರೆ 10 ಸುಳ್ಳು ಹೇಳೋರಿಗೆ, ಇಂಥವ್ರಿಗೆ ಒಳಗಡೆ ಅವಕಾಶಗಳು ಕೊಡ್ತಾರೆ. ಇವಾಗ ಸತೀಶ್ನವ್ರಿಗೆ ಗೊತ್ತಾಗ್ತಿರಲಿಲ್ಲ, ಬೋಗಸ್ನ ಮಕ್ಕಳು ಒಳಗೆ ಬಿಡ್ತಾರೆ. ಅದೇ ಹೇಳ್ತಾರೆ, ಜನಕ್ಕೆ ಬೇಕಾಗಿರೋದು ಜನ ಬೈಕೊಬೇಕು. ಇವಾಗ ರೈತನ ಇನ್ನು ಒಳ್ಳೊಳ್ಳೆ ಕೆಲಸ ಮಾಡೋರು ಯಾರೂ ಹೋಗ್ಲಲ್ಲ ಸರ್. ಇವಾಗ ಸತೀಶ್ ಇವ್ನು 100 ಕೋಟಿ ಎಲ್ಲ ಅಂದ್ಬಿಟ್ಟು 100 ಜನ ಬೈತಾರೆ. ಅದು ಬೇಕಾಗಿರೋದು. ಜನಕ್ಕೆ ನೆಗೆಟಿವ್ ಜಾಸ್ತಿ ಓಡಬೇಕು, ಪಾಸಿಟಿವ್ ಜನ ಒಳ್ಳೆ ವಿಡಿಯೋಗಳು ನೋಡೋಲ್ಲ, ಒಳ್ಳೇದು ಓಡೋಲ್ಲ. ಇವಾಗ ನಮ್ಮ ನೋಡಿ ಅವ್ನು ಇಟ್ಕೊಂಡು ಕತ್ತೆ 500 ಕೋಟಿ ಅಂದೆ, ಹೆಂಗೆ ಓಡ್ತು? ಹಾಂ, ಅದೇ ಕತ್ತೆ 10,000 ಅಂದರೆ ನೀವು ವೀಡಿಯೋ ಓಡಿರೋದಾ? 10,000 ಕತ್ತೆ ಅಂದಿದೆ ಓಡಿರೋದು, 500 ಕೋಟಿ ಅಂದರೆ ವೀಡಿಯೋ ಓಡ್ತು. ಜನಕ್ಕೆ ಬೇಕಾಗಿರೋದು ಅದೇ ಮೈನಸ್. ಮತ್ತು ಅವನ್ನೇ ಇದು ಮಾಡಿದ್ರೆ ಅವ್ನಿಗೆ ಅದೇ ಬೇಕಾಗಿರೋಲ್ಲ. ಅವ್ನಿಗೇನು ಇವಾಗ ಆಚೆ ಬಂದ ಬಜಾರಿಲ್ಲ.
ಇವಾಗ ಇದೇ ಲೈಮ್ ಲೈಟ್ಗೆ ಇರೋಕೆ ಏನು ಮಾಡ್ದೆ, ನೀವೆಲ್ಲ ಕಟ್ಕೊಳೋದು, ಬಾತ್ರೂಮ್ ತೊಳೆಯೋದು, ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅನ್ನೋದು, ಹಿಂಗೆ ಅನ್ಕೊಂಡು ಏನೋ ಮಾಡ್ಕೊಂಡು ಇದು ಮಾಡ್ತಾನೆ. 2 kg ಮಟನ್ ತಿಂತಾನೆ ಅಂತ ಹೇಳ್ತಾನೆ. ನಂಬ ಮಾತುಗಳವಲ್ಲ. 4 ಪೀಸ್ ತಿಂದು ಅವ್ನು ಬಿದ್ದೋತಾನೆ. ಮಟನ್ 2 kg ತಿಂತೀನಿ ನಾನು, ತಿನ್ಬಿಡಿ ನನ್ನ ಮುಂದೆ 2 kg ತಿನ್ನಲಿ ಅವ್ನು ನೋಡೋಣ. ಅವ್ನ ವಿಷಯಕ್ಕೆ ನಾನು ಬರೋಲ್ಲ ಇನ್ನು. ಟೈಮ್ ಮಾತ್ರೆ ಹಾಕ್ಕೊಂಡು ಆರಾಮಾಗಿ ಇರಬೇಕು, ವಾಕಿಂಗ್ ಮಾಡ್ಕೊಂಡು. 2 kg ಮಟನ್ ತಿಂದರೆ ತಡಿತಾನೆ ಮನುಷ್ಯ, ಆ ಅಪ್ಪನ ತೆಗಿತಾನೆ ನೋಡಿ ಹಿಂಗೆ. ಕಾಲ್ ಸೆಂಟ್ರ್ ಅವ್ನು ಕಾಲ್ ಸೆಂಟ್ರ್ ಓನರ್ ಅವನಿಗೆ ಅದೇ ಕೆಲಸ. ಗೆಣಸ್ಕಿಲ್ಲ ಕೆಲಸ ಇಲ್ಲ ನೋಡಿ. ಬಿಡಿ ಹೆಣ್ಮಕ್ಳದ್ದು ಹೇಳೋರಂತ ಅದೇ ಇವನು ಬರ್ಕೊತಾವನು. ಇವನಲ್ಲಿ ಎತ್ಬಿಟ್ಟು ಹೆಣ್ಮಕ್ಳನ್ನು ಬರ್ಕೊತಾನೆ. ನಾಚಿಕೆ ಮಾನ ಮರ್ಯಾದಿರಬೇಕು. ಅವ್ನ ವಯಸ್ಸು ಏನು, ಆ ಹೆಣ್ಮಕ್ಳದೆಲ್ಲ ನೋಡಿಸ್ತಾವನೆ. ಏನೋ ಇವನು ಯಾರೋ ಇವನು ತಿಕ್ಕಲ್ ಥರ ಆಡ್ತಾವನಲ್ಲ, ನೋಡೋಣ ಮಾಡಿ ಮೆಸೇಜ್ ಮಾಡು, ಅದನ್ನು ಇವನು ಎಲ್ಲೋ ಒಂಥರ ಐಪ್ ಎತ್ಕೊಂಡು ಹೋಯ್ತಾವ. ನಾನು ಅಲ್ಲ ಮಾತಾಡೋಕೆ ಹೋಗ್ಬಾರ್ದು, ಅವ್ನು ವಯಸ್ಸಿಗೆ ತಗ್ದಂಗೆ ಇರಬೇಕು. 700 ಕಾಳು ಅಂದರೆ ಏನು ಗೊತ್ತಾ, ಬುಕ್ ಎತ್ಕೊಂಡು ಕುಂತ್ಕೊಬೇಕು ಅವನು. ಸತ್ಯನಾ ಇದು? 700 ಕಾಳು ಅಂದರೆ ಎಷ್ಟೊತ್ತಾಯಿತು? ಯಾರನ್ನ ಒಂದು 2 ಮೆಸೇಜ್ ಮಾಡಿರಿ, ಇಲ್ಲಿ ಯೂಟ್ಯೂಬ್ಗಳವ್ರು ನೋಡ್ಸ್ಕೊಬೇಕು. ಅಷ್ಟುಬಿಟ್ಟು ಆ ಮಕ್ಕಕ್ಕೆ ಯಾವನ ಮಾಡ್ತಾನೆ ಸರ್. ಸುಮ್ಮನೆ ಅವೆಲ್ಲ ನಿಮ್ಗೆ ಐಪು, ಕಿವಿಗೆ ಹೂವು ಇಕ್ಕೋದು. ಅವ್ನು ನೋಡಿ ಅಲ್ಲಿ ಇಲ್ಲಿ ಸುತ್ತಿಬಿಟ್ಟು ಲಾಸ್ಟ್ ನಿಮಗೆ ಕಿವಿಗೆ ಹೂವು ಇಕ್ಕಕ್ಕೆ ಬರ್ತಾನೆ ನೋಡಿ, ಅದು ನಿಮಗೆ ಇಕ್ತಾನೆ ನೋಡಿ ಮಾಧ್ಯಮದವ್ರಿಗೆ. ಏನು ಇವನ ಹತ್ರ ಏನು ದುಡ್ಡು ಐತೆ ಸರ್, ಅದ್ಯಾವುದು ಕ್ರಾಸ್ ಬಿಟ್ ನಾಯಿ ಐತೆ, ಇವ್ನಿಗೇನೋ ಕನಿ ಟ್ರ್ಯಾಪ್ ಮಾಡ್ತಾರೆ. ಯಾವ ಸುಂದರಂಗ ಇವನೇನು ಪೊಲಿಟಿಕಲ್ ಲೀಡ್ರಾ ಇಲ್ಲ ಸ್ಟೇಟ್ ಲೆವೆಲ್ ಲೀಡ್ರನ್ನ ಇವನು, ಇಲ್ಲ ಏನೇನು 1000 ಕೋಟಿ ಮಾಡಿಕೋಣ ಇವನ ಹತ್ರ ಕಿತ್ಕೊಂಡು ತಿನ್ನೋಕ್ಕೆ. ಊರು ಹೋಗೋಂತಿದೆ ಅಲ್ಲ, ಕಾಡು ಬಾಂತೈತೆ. ಇವ್ನು ಹೋಗಿ ಹನಿ ಟ್ರ್ಯಾಪ್ ಮಾಡಿ ಹೆಣ್ಮಗಿಗೆ ಏನಾಗಬೇಕು? ಹನಿ ಟ್ರ್ಯಾಪಿಗೆ ಮಾನ ಮರ್ಯಾದೆ ಹೋಗ್ತಾಯಿದ್ದೀನಿ ನನ್ನ ಮಕ್ಕಳಿಂದ.